ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗಡಿ ಭಾಗ ಮಾಜಾಳಿಯಲ್ಲಿ ರಾಮನಾಥ ದೇವರ ಜಾತ್ರೆ ವಿಶೇಷವಾಗಿ ನಡೀತಾ ಇರುವಂಥದ್ದು. ಇಲ್ಲಿ ಜಾತ್ರೆಯ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ವಾಫರ್ ಬಿಡುವ ವಿಶೇಷತೆ ಕೂಡ ಇದೆ. ಈ ಒಂದು ವಿಶೇಷತೆಯ ಹಿನ್ನೆಲೆಯಲ್ಲಿ ಕೂಡ ಕೆಲವೊಂದು ಇತಿಹಾಸ ಕೂಡ ಇದ್ದಿರುವಂಥದ್ದು. ಹೀಗಾಗಿ ಭಾಳ ಅದ್ದೂರಿಯಿಂದ ಈ ಭಾಗದ ಭಕ್ತರು ಆಚರಣೆ ಮಾಡ್ತಾ ಇರುವಂಥದ್ದು ಗಮನಿಸ್ಬೋದು. ದೇವರ ಪಲ್ಲಕ್ಕಿ ಕೂಡ ಈಗ ಬೀದಿ ಬೀದಿಗಳಲ್ಲಿ ಕೂಡ ಸಂಚರಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮಾರ್ಗದಲ್ಲಿ ಬರುವಂತಹ ಪಲ್ಲಕ್ಕಿಗೆ ಅಂದರೆ ರಾಮನಾಥ ದೇವರು ಮತ್ತು ಸಾತೇರಿ ದೇವರಿಗೆ ಭಕ್ತರು ಆರತಿಯನ್ನು ಬೆಳಗುವುದು ವಾಡಿಕೆ. ಹೀಗಾಗಿ ರಸ್ತೆಯ ಬದಿಗಳಲ್ಲೂ ಕೂಡ ಸಾಕಷ್ಟು ಚಂದ ರೀತಿಯಲ್ಲಿ ತೋರಣಗಳನ್ನು ಕೂಡ ಹಾಕಿದ್ದಾರೆ. ಅದೇ ರೀತಿ ದೇವರು ಕೂಡ ಈ ಕಡೆ ಬರ್ತಾ ಇರುವಂಥದ್ದು. ಈಗಾಗಲೇ ವನಭೋಜನವನ್ನು ಮುಗಿಸಿ ದೇವರು ಈಗ ರಾಮನಾಥ ದೇವಾಲಯಕ್ಕೆ ಆಗಮಿಸಿರುವಂಥದ್ದು. ದಾರಿಯುದ್ದಕ್ಕೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ದಾರೆ. ಗಮನಿಸ್ಬೋದು ಯಾವ ರೀತಿಯಾಗಿ ಸುಮಂಗಲಿಯರು ಕೂಡ ಆರತಿ ತಟ್ಟೆಯನ್ನು ಹಿಡಿದು ದೇವರಿಗೆ ಪೂಜೆಯನ್ನು ಸಲ್ಲಿಸಲು ಕೂಡ ನಿಂತಿರುವಂಥದ್ದು. ಈ ಬಗ್ಗೆ ಭಕ್ತರನ್ನೇ ಮಾತಾಡ್ತಾನೆ ಏನಿರುತ್ತೆ ಕೇಳೋಣ. ಮೇಡಮ್, ಈಗ ಈ ಜಾತ್ರೆ ವಿಶೇಷತೆ ಮೇಡಮ್. ಈ ಜಾತ್ರೆ ವಿಶೇಷ ಅಂದರೆ ನಮ್ಮ ಕಾರ್ತಿಕ ಮಾಸದಲ್ಲಿ ನಡೆಯುವಂಥ ಅದ್ದೂರಿ ಜಾತ್ರೆ ಒಂದು ವಿಶೇಷ. ಈ ಜಾತ್ರೆಯಲ್ಲಿ ಪ್ರತಿಯೊಬ್ಬರು ಕುಳಾವಿಗಳು ಬಂದು ಈ ದೇವರ ದರ್ಶನ ಕೊಡುವುದೇ ಒಂದು ಮುಖ್ಯ ಉದ್ದೇಶ. ಯಾಕಂದರೆ ಕಾರ್ತಿಕ ಮಾಸಗೋಸ್ಕರ ಈ ನಮ್ಮ ರಾಮನಾಥ ದೇವಸ್ಥಾನ ಜಾತ್ರೆ ಇರುತ್ತೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಈ ಒಂದು ಜಾತ್ರೆಗೆ ಬಂದು ಭೇಟಿ ಕೊಟ್ಟು ದೇವರ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಈಗ ಇದು ಗಡಿ ಭಾಗ ಕೂಡ, ಇದು ಬಾರ್ಡರ್ ಏರಿಯಾ. ಆ ಏರಿಯಾದಲ್ಲಿ ಭಾಳ ವಿಶೇಷ ಬೇರೆ ಬೇರೆ ಜಾತ್ರೆಗಳು ಕೂಡ ನಡೀತದೆ. ಅದರಲ್ಲಿ ಏನು ವಿಶೇಷ, ಇಲ್ಲಿ ದೊಡ್ಡದಾದ ಬಲೂನನ್ನು ಕೂಡ ಬಿಡ್ತಾ ಇದ್ದಾರೆ. ಅದರ ಹಿನ್ನೆಲೆ ಏನು? ಈ ಜಾತ್ರೆಯಲ್ಲಿ ಬಿಡುವಂಥ ಒಂದು ಬಲೂನ್ ನಾವು ಆಫರ್ ಅಂತೀವಲ್ಲ, ಇದರ ಮುಖ್ಯ ಉದ್ದೇಶ ಏನಂದರೆ ಇದು ಈಗ ಮಾಡಿರುವಂಥ ಈ ಪ್ರಥಾ ಅಲ್ಲ, ಅದು ನಾವು ಮೊದಲಿಂದ ಹಿಂದಿನ ನಮ್ಮ ಪೂರ್ವಜರು ಮಾಡುವಂಥ ಪ್ರಥಾ ಇದು. ಇದ್ರ ಮುಖ್ಯ ಉದ್ದೇಶ ಅಂದರೆ ಈ ವಾಫರ್ ಮಾಡುವುದು ಮತ್ತು ಅದ್ರ ಮುಖಾಂತರ ಎಲ್ಲ ನಾವು ಹೊಗೆಯನ್ನು ಮಾಡಿ ನಾವು ಬಿಡ್ತೇವಲ್ಲ, ದೀಪ ಬಿಡ್ತೇವಲ್ಲ, ಅದು ಆ ವಾಫರ್ ಮಾಡುವ ಮುಖ್ಯ ಉದ್ದೇಶ ನಮ್ಮ ಒಂದು ಗ್ರಾಮಸ್ಥರೆಲ್ಲ ಯಾವುದೇ ಒಂದು ಕಷ್ಟ ದುಃಖ, ಯಾವುದೇ ಅನಾರೋಗ್ಯಕರ ಈ ಒಂದು ಏನು ನಮ್ಮ ಗ್ರಾಮಸ್ಥರಲ್ಲಿ ಇರೋದು ಅದನ್ನು ಈ ವಾಫರ್ ಮುಖಾಂತರ ನಾವು ಬಿಡ್ತೇವೆ ಆಕಾಶದತ್ತ. ಅದರ ಮುಖಾಂತರ ಈ ಹೊಗೆ ಮೇಲೆ ಉರಿದು ಹೋಗೋದು ಮತ್ತು ನಮ್ಮ ಒಂದು ಗ್ರಾಮಸ್ಥದಲ್ಲಿ ಸುಖ ಶಾಂತಿ ಸಮೃದ್ಧಿ ಇರೋದು ಇದರದೊಂದು ಮುಖ್ಯ ಉದ್ದೇಶ ಆಗಿದೆ. ಮೇಡಮ್, ಈಗ ರಾಮನಾಥ ದೇವರು ಅಂತ ಹೇಳಿದ್ರೆ ತುಂಬ ಪವರ್ಫುಲ್ ದೇವರು, ರಾಮನಾಥ ಸಾತೇರಿ ದೇವರು ಅಂತೇಳಿ ಭಾಳ ವಿಶೇಷಗಳಿರುತ್ತೆ. ಏನು ಹೇಳ್ತೀರಿ? ನಾವು ನಿಜವಾಗಿ ನಮ್ಮ ಈಶ್ವರ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಅವರು ಒಳ್ಳೆಯದನ್ನು ಮಾಡ್ತಾರೆ, ಕೆಟ್ಟದವರನ್ನು ಒಳ್ಳೆಯದನ್ನೇ ಮಾಡ್ತಾರೆ ಅವರು ಯಾವಾಗಲೂ. ಆದರೆ ರುದ್ರ ರೂಪ ಧರಿಸಿದ್ರು ಅವರು ದೇವರಿಗೆ ಸಾರ್ವಜನಿಕರಿಗೆ ಒಳ್ಳೆಯದನ್ನೇ ಮಾಡುವುದನ್ನು ಕಲಿಸ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿಯ ವೈಶಿಷ್ಟ್ಯ ಅಂದರೆ ಈ ವಾಪರ್ ಬಿಡೋದು ವೈಶಿಷ್ಟ್ಯ ಮಾತ್ರ ನೋಡಲಿಕ್ಕೆ ತುಂಬ ಇದನ್ನಿಸ್ತದೆ. ಮತ್ತು ಆ ಜನರು ಆ ವಾಪರ್ ತಯಾರು ಮಾಡೋದು, ಆ ಪೇಪರ್ ತಂದ್ಕೊಂಡು ಆ ಥರ ಜಾಯಿಂಟ್ ಮಾಡಿಕೊಂಡು ಬಿಡೋದು ನೋಡಿದರೆ, ಮತ್ತು ಅದು ಕೆಳಗಿಂದ ಅವರು ಬೆಂಕಿಯನ್ನು ಮಾಡಿಕೊಂಡು ಮೇಲೆ ಬಿಡ್ತಾರಲ್ಲ, ಆವಾಗ ಅವರು ಬರೇ ಹರಹರ ಮಹಾದೇವ್ ಅಂದಾಗನೇ ಅದು ಮೇಲೆ ಹೋಗೋದು ಆ ವೈಶಿಷ್ಟ್ಯ ನೋಡುವಂಥದ್ದೇ. ಅಷ್ಟೇ ಅಲ್ಲದೆ ಆ ದೇವರ ದೇವಸ್ಥಾನದ ಸುತ್ತಲೂ ಸುತ್ತಕೊಂಡು ಹೋಗ್ಕೊಂಡು ಸಮುದ್ರಕ್ಕೆ ಹೋಗಿ ಬೀಳ್ತದೆ, ಅದು ನೋಡುವಂಥದ್ದು. ಇವಿಷ್ಟು ಭಕ್ತರು ಹೇಳುವಂಥ ಮಾತು. ಒಟ್ಟಿನಲ್ಲಿ ರಾಮನಾಥ ದೇವರ ಈ ಒಂದು ಜಾತ್ರೆ ಕೂಡ ತುಂಬ ವಿಶೇಷವಾಗಿ ನಡೀತಿರುವಂಥದ್ದು. ದಾರಿಯುದ್ದ ಕೂಡ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ದೇವರಿಗೆ ಪೂಜೆ ಪುನಸ್ಕಾರ ನೀಡ್ತಾರೆ, ಆರತಿಯನ್ನು ಬೆಳಗ್ತಾರೆ. ಆ ಮೂಲಕ ಈ ಊರಿನಲ್ಲಿರುವಂಥ ಕಷ್ಟಗಳು ದುಃಖಗಳು ದೂರವಾಗಲಿ ಎಂಬ ಕಾರಣಕ್ಕಾಗಿ ವಾಪರ್ಗಳನ್ನು ಬಿಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗಡಿ ಭಾಗ ಮಾಜಾಳಿಯಲ್ಲಿ ರಾಮನಾಥ ದೇವರ ಜಾತ್ರೆ ವಿಶೇಷವಾಗಿ ನಡೀತಾ ಇರುವಂಥದ್ದು. ಇಲ್ಲಿ ಜಾತ್ರೆಯ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ವಾಫರ್ ಬಿಡುವ ವಿಶೇಷತೆ ಕೂಡ ಇದೆ. ಈ ಒಂದು ವಿಶೇಷತೆಯ ಹಿನ್ನೆಲೆಯಲ್ಲಿ ಕೂಡ ಕೆಲವೊಂದು ಇತಿಹಾಸ ಕೂಡ ಇದ್ದಿರುವಂಥದ್ದು. ಹೀಗಾಗಿ ಭಾಳ ಅದ್ದೂರಿಯಿಂದ ಈ ಭಾಗದ ಭಕ್ತರು ಆಚರಣೆ ಮಾಡ್ತಾ ಇರುವಂಥದ್ದು ಗಮನಿಸ್ಬೋದು. ದೇವರ ಪಲ್ಲಕ್ಕಿ ಕೂಡ ಈಗ ಬೀದಿ ಬೀದಿಗಳಲ್ಲಿ ಕೂಡ ಸಂಚರಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮಾರ್ಗದಲ್ಲಿ ಬರುವಂತಹ ಪಲ್ಲಕ್ಕಿಗೆ ಅಂದರೆ ರಾಮನಾಥ ದೇವರು ಮತ್ತು ಸಾತೇರಿ ದೇವರಿಗೆ ಭಕ್ತರು ಆರತಿಯನ್ನು ಬೆಳಗುವುದು ವಾಡಿಕೆ. ಹೀಗಾಗಿ ರಸ್ತೆಯ ಬದಿಗಳಲ್ಲೂ ಕೂಡ ಸಾಕಷ್ಟು ಚಂದ ರೀತಿಯಲ್ಲಿ ತೋರಣಗಳನ್ನು ಕೂಡ ಹಾಕಿದ್ದಾರೆ. ಅದೇ ರೀತಿ ದೇವರು ಕೂಡ ಈ ಕಡೆ ಬರ್ತಾ ಇರುವಂಥದ್ದು. ಈಗಾಗಲೇ ವನಭೋಜನವನ್ನು ಮುಗಿಸಿ ದೇವರು ಈಗ ರಾಮನಾಥ ದೇವಾಲಯಕ್ಕೆ ಆಗಮಿಸಿರುವಂಥದ್ದು. ದಾರಿಯುದ್ದಕ್ಕೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ದಾರೆ. ಗಮನಿಸ್ಬೋದು ಯಾವ ರೀತಿಯಾಗಿ ಸುಮಂಗಲಿಯರು ಕೂಡ ಆರತಿ ತಟ್ಟೆಯನ್ನು ಹಿಡಿದು ದೇವರಿಗೆ ಪೂಜೆಯನ್ನು ಸಲ್ಲಿಸಲು ಕೂಡ ನಿಂತಿರುವಂಥದ್ದು. ಈ ಬಗ್ಗೆ ಭಕ್ತರನ್ನೇ ಮಾತಾಡ್ತಾನೆ ಏನಿರುತ್ತೆ ಕೇಳೋಣ. ಮೇಡಮ್, ಈಗ ಈ ಜಾತ್ರೆ ವಿಶೇಷತೆ ಮೇಡಮ್. ಈ ಜಾತ್ರೆ ವಿಶೇಷ ಅಂದರೆ ನಮ್ಮ ಕಾರ್ತಿಕ ಮಾಸದಲ್ಲಿ ನಡೆಯುವಂಥ ಅದ್ದೂರಿ ಜಾತ್ರೆ ಒಂದು ವಿಶೇಷ. ಈ ಜಾತ್ರೆಯಲ್ಲಿ ಪ್ರತಿಯೊಬ್ಬರು ಕುಳಾವಿಗಳು ಬಂದು ಈ ದೇವರ ದರ್ಶನ ಕೊಡುವುದೇ ಒಂದು ಮುಖ್ಯ ಉದ್ದೇಶ. ಯಾಕಂದರೆ ಕಾರ್ತಿಕ ಮಾಸಗೋಸ್ಕರ ಈ ನಮ್ಮ ರಾಮನಾಥ ದೇವಸ್ಥಾನ ಜಾತ್ರೆ ಇರುತ್ತೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಈ ಒಂದು ಜಾತ್ರೆಗೆ ಬಂದು ಭೇಟಿ ಕೊಟ್ಟು ದೇವರ ಒಂದು
ಪ್ರಾರ್ಥನೆಯನ್ನು ಮಾಡ್ತಾರೆ. ಈಗ ಇದು ಗಡಿ ಭಾಗ ಕೂಡ ಇದು ಬಾರ್ಡರ್ ಏರಿಯಾ. ಆ ಏರಿಯಾದಲ್ಲಿ ಭಾಳ ವಿಶೇಷ ಬೇರೆ ಬೇರೆ ಜಾತ್ರೆಗಳು ಕೂಡ ನಡೀತದೆ. ಅದರಲ್ಲಿ ಏನು ವಿಶೇಷ, ಇಲ್ಲಿ ಬಲೂನನ್ನು ದೊಡ್ಡದಾದ ಬಲೂನನ್ನು ಕೂಡ ಬಿಡ್ತಾ ಇದ್ದಾರೆ. ಅದರ ಹಿನ್ನೆಲೆ ಏನು? ಈ ಜಾತ್ರೆಯಲ್ಲಿ ಬಿಡುವಂಥ ಒಂದು ಬಲೂನ್ ನಾವು ವಾಫರ್ ಅಂತೀವಲ್ಲ, ಇದರ ಮುಖ್ಯ ಉದ್ದೇಶ ಏನಂದರೆ ಇದು ಈಗ ಮಾಡಿರುವಂಥ ಈ ಪ್ರಥಾ ಅಲ್ಲ, ಅದು ನಾವು ಮೊದಲಿಂದ ಹಿಂದಿನ ನಮ್ಮ ಪೂರ್ವಜರು ಮಾಡುವಂಥ ಪ್ರಥಾ ಇದು. ಇದ್ರ ಮುಖ್ಯ ಉದ್ದೇಶ ಅಂದರೆ ಈ ವಾಫರ್ ಮಾಡುವುದು ಮತ್ತು ಅದ್ರ ಮುಖಾಂತರ ಎಲ್ಲ ನಾವು ಹೊಗೆಯನ್ನು ಮಾಡಿ ನಾವು ಬಿಡ್ತೇವಲ್ಲ, ದೀಪ ಬಿಡ್ತೇವಲ್ಲ, ಅದು ಆ ವಾಫರ್ ಮಾಡುವ ಮುಖ್ಯ ಉದ್ದೇಶ ನಮ್ಮ ಒಂದು ಗ್ರಾಮಸ್ಥರೆಲ್ಲ ಯಾವುದೇ ಒಂದು ಕಷ್ಟ ದುಃಖ, ಯಾವುದೇ ಅನಾರೋಗ್ಯಕರ ಈ ಒಂದು ಏನು ನಮ್ಮ ಗ್ರಾಮಸ್ಥರಲ್ಲಿ ಇರೋದು ಅದನ್ನು ಈ ವಾಫರ್ ಮುಖಾಂತರ ನಾವು ಬಿಡ್ತೇವೆ ಆಕಾಶದತ್ತ. ಅದರ ಮುಖಾಂತರ ಈ ಹೊಗೆ ಮೇಲೆ ಉರಿದು ಹೋಗೋದು ಮತ್ತು ನಮ್ಮ ಒಂದು ಗ್ರಾಮಸ್ಥದಲ್ಲಿ ಸುಖ ಶಾಂತಿ ಸಮೃದ್ಧಿ ಇರೋದು ಇದರದೊಂದು ಮುಖ್ಯ ಉದ್ದೇಶ ಆಗಿದೆ. ಮೇಡಮ್, ಈಗ ರಾಮನಾಥ ದೇವರು ಅಂತ ಹೇಳಿದ್ರೆ ತುಂಬ ಪವರ್ಫುಲ್ ದೇವರು, ರಾಮನಾಥ ಸಾತೇರಿ ದೇವರು ಅಂತೇಳಿ ಭಾಳ ವಿಶೇಷ ಹೇಳ್ತೀವಿ. ಏನು ಹೇಳ್ತೀರಿ? ನಾವು ನಿಜವಾಗಿ ನಮ್ಮ ಈಶ್ವರ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಅವರು ಒಳ್ಳೆಯದನ್ನು ಮಾಡ್ತಾರೆ, ಕೆಟ್ಟದವರನ್ನು ಒಳ್ಳೆಯದನ್ನೇ ಮಾಡ್ತಾರೆ ಅವರು ಯಾವಾಗಲೂ. ಆದರೆ ರುದ್ರ ರೂಪ ಧರಿಸಿದ್ರು ಅವರು ದೇವರಿಗೆ ಸಾರ್ವಜನಿಕರಿಗೆ ಒಳ್ಳೆಯದನ್ನೇ ಮಾಡುವುದನ್ನು ಕಲಿಸ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿಯ ವೈಶಿಷ್ಟ್ಯ ಅಂದರೆ ಈ ವಾಪರ್ ಬಿಡೋದು ವೈಶಿಷ್ಟ್ಯ ಮಾತ್ರ ನೋಡಲಿಕ್ಕೆ ತುಂಬ ಇದನ್ನಿಸ್ತದೆ. ಮತ್ತು ಆ ಜನರು ಆ ವಾಪರ್ ತಯಾರು ಮಾಡೋದು, ಆ ಪೇಪರ್ ತಂದ್ಕೊಂಡು ಆ ಥರ ಜಾಯಿಂಟ್ ಮಾಡಿಕೊಂಡು ಬಿಡೋದು ನೋಡಿದರೆ, ಮತ್ತು ಅದು ಕೆಳಗಿಂದ ಅವರು ಬೆಂಕಿಯನ್ನು ಮಾಡಿಕೊಂಡು ಮೇಲೆ ಬಿಡ್ತಾರಲ್ಲ, ಆವಾಗ ಅವರು ಬರೇ ಹರಹರ ಮಹಾದೇವ್ ಅಂದಾಗನೇ ಅದು ಮೇಲೆ ಹೋಗೋದು ಆ ವೈಶಿಷ್ಟ್ಯ ನೋಡುವಂಥದ್ದೇ. ಅಷ್ಟೇ ಅಲ್ಲದೆ ಆ ದೇವರ ದೇವಸ್ಥಾನದಲ್ಲಿ ಸುತ್ತಕೊಂಡು ಹೋಗ್ಕೊಂಡು ಸಮುದ್ರಕ್ಕೆ ಹೋಗಿ ಬೀಳ್ತದೆ, ಅದು ನೋಡುವಂಥದ್ದು. ಇವಿಷ್ಟು ಭಕ್ತರು ಹೇಳುವಂಥ ಮಾತು. ಒಟ್ಟಿನಲ್ಲಿ ರಾಮನಾಥ ದೇವರ ಈ ಒಂದು ಜಾತ್ರೆ ಕೂಡ ತುಂಬ ವಿಶೇಷವಾಗಿ ನಡೀತಿರುವಂಥದ್ದು. ದಾರಿಯುದ್ದ ಕೂಡ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ದೇವರಿಗೆ ಪೂಜೆ ಪುನಸ್ಕಾರಗಳು ನೀಡ್ತಾರೆ, ಆರತಿಯನ್ನು ಬೆಳಗ್ತಾರೆ. ಆ ಮೂಲಕ ಈ ಊರಿನಲ್ಲಿರುವಂಥ ಕಷ್ಟಗಳು ದುಃಖಗಳು ದೂರವಾಗಲಿ ಎಂಬ ಕಾರಣಕ್ಕಾಗಿ ವ್ಯಾಪಾರಗಳನ್ನು ಬಿಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗಡಿ ಭಾಗ ಮಾಜಾಳಿಯಲ್ಲಿ ರಾಮನಾಥ ದೇವರ ಜಾತ್ರೆ ವಿಶೇಷವಾಗಿ ನಡೀತಾ ಇರುವಂಥದ್ದು. ಇಲ್ಲಿ ಜಾತ್ರೆಯ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ವಾಫರ್ ಬಿಡುವ ವಿಶೇಷತೆ ಕೂಡ ಇದೆ. ಈ ಒಂದು ವಿಶೇಷತೆಯ ಹಿನ್ನೆಲೆಯಲ್ಲಿ ಕೂಡ ಕೆಲವೊಂದು ಇತಿಹಾಸ ಕೂಡ ಇದ್ದಿರುವಂಥದ್ದು. ಹೀಗಾಗಿ ಭಾಳ ಅದ್ದೂರಿಯಿಂದ ಈ ಭಾಗದ ಭಕ್ತರು ಆಚರಣೆ ಮಾಡ್ತಾ ಇರುವಂಥದ್ದು ಗಮನಿಸ್ಬೋದು. ದೇವರ ಪಲ್ಲಕ್ಕಿ ಕೂಡ ಈಗ ಬೀದಿಗಳಲ್ಲಿ ಕೂಡ ಸಂಚರಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮಾರ್ಗದಲ್ಲಿ ಬರುವಂತಹ ಪಲ್ಲಕ್ಕಿಗೆ ಅಂದರೆ ರಾಮನಾಥ ದೇವರು ಮತ್ತು ಸಾತೇರಿ ದೇವರಿಗೆ ಭಕ್ತರು ಆರತಿಯನ್ನು ಬೆಳಗುವುದು ವಾಡಿಕೆ. ಹೀಗಾಗಿ ಆ ರಸ್ತೆಯ ಬದಿಗಳಲ್ಲೂ ಕೂಡ ಸಾಕಷ್ಟು ಚಂದ ರೀತಿಯಲ್ಲಿ ತೋರಣಗಳನ್ನು ಕೂಡ ಹಾಕಿದ್ದಾರೆ. ಅದೇ ರೀತಿ ದೇವರು ಕೂಡ ಈ ಕಡೆ ಬರ್ತಾ ಇರುವಂಥದ್ದು. ಈಗಾಗಲೇ ವನಭೋಜನವನ್ನು ಮುಗಿಸಿ ದೇವರು ಈಗ ರಾಮನಾಥ ದೇವಾಲಯಕ್ಕೆ ಆಗಮಿಸಿರುವಂಥದ್ದು. ದಾರಿಯುದ್ದಕ್ಕೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ದಾರೆ. ಗಮನಿಸ್ಬೋದು ಯಾವ ರೀತಿಯಾಗಿ ಸುಮಂಗಲಿಯರು ಕೂಡ ಆರತಿ ತಟ್ಟೆಯನ್ನು ಹಿಡಿದು ದೇವರಿಗೆ ಪೂಜೆಯನ್ನು ಸಲ್ಲಿಸಲು ಕೂಡ ನಿಂತಿರುವಂಥದ್ದು. ಈ ಬಗ್ಗೆ ಭಕ್ತರನ್ನೇ ಮಾತಾಡ್ತಾನೆ, ಏನಿರುತ್ತೆ ಕೇಳೋಣ. ಮೇಡಮ್, ಈಗ ಈ ಜಾತ್ರೆ ವಿಶೇಷತೆ ಮೇಡಮ್? ಈ ಜಾತ್ರೆ ವಿಶೇಷ ಅಂದರೆ ನಮ್ಮ ಕಾರ್ತಿಕ ಮಾಸದಲ್ಲಿ ನಡೆಯುವಂಥ ಅದ್ದೂರಿ ಜಾತ್ರೆ ಒಂದು ವಿಶೇಷ. ಈ ಜಾತ್ರೆಯಲ್ಲಿ ಪ್ರತಿಯೊಬ್ಬರು ಕುಳಾವಿಗಳು ಬಂದು ಈ ದೇವರ ದರ್ಶನ ಕೊಡುವುದೇ ಒಂದು ಮುಖ್ಯ ಉದ್ದೇಶ. ಯಾಕಂದರೆ ಕಾರ್ತಿಕ ಮಾಸಗೋಸ್ಕರ ಈ ನಮ್ಮ ರಾಮನಾಥ ದೇವಸ್ಥಾನ ಜಾತ್ರೆ ಇರುತ್ತೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಈ ಒಂದು ಜಾತ್ರೆಗೆ ಬಂದು ಭೇಟಿ ಕೊಟ್ಟು ದೇವರ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಈಗ ಇದು ಗಡಿ ಭಾಗ ಕೂಡ ಇದು ಬಾರ್ಡರ್ ಏರಿಯಾ. ಆ ಏರಿಯಾದಲ್ಲಿ ಭಾಳ ವಿಶೇಷ ಬೇರೆ ಬೇರೆ ಜಾತ್ರೆಗಳು ಕೂಡ ನಡೀತದೆ. ಅದರಲ್ಲಿ ಏನು ವಿಶೇಷ, ಇಲ್ಲಿ ಬಲೂನನ್ನು ದೊಡ್ಡದಾದ ಬಲೂನನ್ನು ಕೂಡ ಬಿಡ್ತಾ ಇದ್ದಾರೆ. ಅದರ ಹಿನ್ನೆಲೆ ಏನು? ಈ ಜಾತ್ರೆಯಲ್ಲಿ ಬಿಡುವಂಥ ಒಂದು ಬಲೂನ್ ನಾವು ವಾಫರ್ ಅಂತೀವಲ್ಲ, ಇದರ ಮುಖ್ಯ ಉದ್ದೇಶ ಏನಂದರೆ ಇದು ಈಗ ಮಾಡಿರುವಂಥ ಈ ಪ್ರಥಾ ಅಲ್ಲ, ಅದು ನಾವು ಮೊದಲಿಂದ ಹಿಂದಿನ ನಮ್ಮ ಪೂರ್ವಜರು ಮಾಡುವಂಥ ಪ್ರಥಾ ಇದು. ಇದ್ರ ಮುಖ್ಯ ಉದ್ದೇಶ ಅಂದರೆ ಈ ವಾಫರ್ ಮಾಡುವುದು ಮತ್ತು ಅದ್ರ ಮುಖಾಂತರ ಎಲ್ಲ ನಾವು ಹೊಗೆಯನ್ನು ಮಾಡಿ ನಾವು ಬಿಡ್ತೇವಲ್ಲ, ದೀಪ ಬಿಡ್ತೇವಲ್ಲ, ಅದು ಆ ವಾಫರ್ ಮಾಡುವ ಮುಖ್ಯ ಉದ್ದೇಶ ನಮ್ಮ ಒಂದು ಗ್ರಾಮಸ್ಥರೆಲ್ಲ ಯಾವುದೇ ಒಂದು ಕಷ್ಟ ದುಃಖ, ಯಾವುದೇ ಅನಾರೋಗ್ಯಕರ ಈ ಒಂದು ಏನು ನಮ್ಮ ಗ್ರಾಮಸ್ಥರಲ್ಲಿ ಇರೋದು ಅದನ್ನು ಈ ವಾಫರ್ ಮುಖಾಂತರ ನಾವು ಬಿಡ್ತೇವೆ ಆಕಾಶದತ್ತ. ಅದರ ಮುಖಾಂತರ ಈ ಹೊಗೆ ಮೇಲೆ ಉರಿದು ಹೋಗೋದು ಮತ್ತು ನಮ್ಮ ಒಂದು ಗ್ರಾಮಸ್ಥದಲ್ಲಿ ಸುಖ ಶಾಂತಿ ಸಮೃದ್ಧಿ ಇರೋದು ಇದರದೊಂದು ಮುಖ್ಯ ಉದ್ದೇಶ ಆಗಿದೆ. ಮೇಡಮ್, ಈಗ ರಾಮನಾಥ ದೇವರು ಅಂತ ಹೇಳಿದ್ರೆ ತುಂಬ ಪವರ್ಫುಲ್ ದೇವರು, ರಾಮನಾಥ ಸಾತೇರಿ ದೇವರು ಅಂತೇಳಿ ಭಾಳ ವಿಶೇಷ ಹೇಳ್ತೀವಿ. ಏನು ಹೇಳ್ತೀರಿ? ನಾವು ನಿಜವಾಗಿ ನಮ್ಮ ಈಶ್ವರ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ,
ಅವರು ಒಳ್ಳೆಯದನ್ನು ಮಾಡ್ತಾರೆ, ಕೆಟ್ಟದವರನ್ನು ಒಳ್ಳೆಯದನ್ನೇ ಮಾಡ್ತಾರೆ ಅವರು ಯಾವಾಗಲೂ. ಆದರೆ ರುದ್ರ ರೂಪ ಧರಿಸಿದ್ರು ಅವರು ದೇವರಿಗೆ ಸಾರ್ವಜನಿಕರಿಗೆ ಒಳ್ಳೆಯದನ್ನೇ ಮಾಡುವುದನ್ನು ಕಲಿಸ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿಯ ವೈಶಿಷ್ಟ್ಯ ಅಂದರೆ ಈ ವಾಪರ್ ಬಿಡೋದು ವೈಶಿಷ್ಟ್ಯ ಮಾತ್ರ ನೋಡಲಿಕ್ಕೆ ತುಂಬ ಇದನ್ನಿಸ್ತದೆ. ಮತ್ತು ಆ ಜನರು ಆ ವಾಪರ್ ತಯಾರು ಮಾಡೋದು, ಆ ಪೇಪರ್ ತಂದ್ಕೊಂಡು ಆ ಥರ ಜಾಯಿಂಟ್ ಮಾಡಿಕೊಂಡು ಬಿಡೋದು ನೋಡಿದರೆ, ಮತ್ತು ಅದು ಕೆಳಗಿಂದ ಅವರು ಬೆಂಕಿಯನ್ನು ಮಾಡಿಕೊಂಡು ಮೇಲೆ ಬಿಡ್ತಾರಲ್ಲ, ಆವಾಗ ಅವರು ಬರೇ ಹರಹರ ಮಹಾದೇವ್ ಅಂದಾಗನೇ ಅದು ಮೇಲೆ ಹೋಗೋದು ಆ ವೈಶಿಷ್ಟ್ಯ ನೋಡುವಂಥದ್ದೇ. ಅಷ್ಟೇ ಅಲ್ಲದೆ ಆ ದೇವರ ಸುತ್ತಲೂ ದೇವಸ್ಥಾನದಲ್ಲೂ ಸುತ್ತಕೊಂಡು ಹೋಗ್ಕೊಂಡು ಸಮುದ್ರಕ್ಕೆ ಹೋಗಿ ಬೀಳ್ತದೆ, ಅದು ನೋಡುವಂಥದ್ದು. ಇವಿಷ್ಟು ಭಕ್ತರು ಹೇಳುವಂಥ ಮಾತು. ಒಟ್ಟಿನಲ್ಲಿ ರಾಮನಾಥ ದೇವರ ಈ ಒಂದು ಜಾತ್ರೆ ಕೂಡ ತುಂಬ ವಿಶೇಷವಾಗಿ ನಡೀತಿರುವಂಥದ್ದು. ದಾರಿಯುದ್ದ ಕೂಡ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ದೇವರಿಗೆ ಪೂಜೆ ಪುನಸ್ಕಾರಗಳು ನೀಡ್ತಾರೆ, ಆರತಿಯಿಂದ ಬೆಳಗ್ತಾರೆ. ಆ ಮೂಲಕ ಈ ಊರಿನಲ್ಲಿರುವಂಥ ಕಷ್ಟಗಳು ದುಃಖಗಳು ದೂರವಾಗಲಿ ಎಂಬ ಕಾರಣಕ್ಕಾಗಿ ವ್ಯಾಪಾರಗಳನ್ನು ಬಿಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.